ಈಗ ಟ್ರೆಂಡಿಂಗಲ್ಲಿರುವಂತಹ ಮೋಟೋ ಪತ್ಲೋ ವಿಡಿಯೋನ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಈ ಶಾರ್ಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಮೇಲಿದೆಯಲ್ಲ ಜೆಮಿನಿ ಐಕಾನು, ಈ ಜೆಮಿನಿ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗೆ ಕೊಟ್ಟಿದ್ದಾರೆ ನೋಡಿ, ಈ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟು ನೀವು ಇಲ್ಲಿ ಪ್ಲಸ್ ಐಕಾನ್ ಮತ್ತೆ ಬಂತು, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫೋಟೋ ಬರುತ್ತೆ. ಫೋಟೋ ಪತ್ಲು ಇರುವಂತಹ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ವಿಡಿಯೋ ಅಂತ ಟೈಪ್ ಮಾಡಬೇಕು. ಮತ್ತು ಕೆಳಗೆ ತೊಗೊಂಡು ಏನು ಹೇಳ್ಬೇಕಂತಿದ್ದೀರಲ್ಲ ಅದನ್ನ ಕನ್ನಡ ಭಾಷೆಯಲ್ಲಿ ಲ್ಯಾಂಗ್ವೇಜ್ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು, ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸ್ವಲ್ಪ ಈ ಥರ ಟೈಪ್ ಮಾಡಬೇಕು. ಇಲ್ಲಿದೆಯಲ್ಲ ಅಲ್ಲಿ ಮಾರ್ಕ್, ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಟೈಮ್ ಆಗುತ್ತೆ. ಇದು 100% ಫುಲ್ ಆಗಬೇಕು. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ಸ್ವಲ್ಪ ಸ್ಲೋ ಆಗುತ್ತೆ. ಸ್ವಲ್ಪ ಸ್ಲೋ ಇದೆ ಇಲ್ಲಿ ನೆಟ್ವರ್ಕು, ಹಾಗಾಗಿ ನೆಟ್ವರ್ಕ್ 5G ಇತ್ತಂದರೆ ಇಷ್ಟು ಬೇಗ ಆಗಿಬಿಡುತ್ತೆ ಅದು. ಓಕೆ ಆಯ್ತು. ಈಗ ಯಾವ ಥರ ಬಂದಿದೆ ಅಂತ ಮೋಟು ಪತ್ಲು ವಿಡಿಯೋ ಹೇಗೆ ಮಾಡುವುದು ಎಂದು ನೋಡೋಣ ಬನ್ನಿ. ಇದು ತುಂಬಾ ಸರಳವಾಗಿದೆ. ಸೇವ್ ಟು ಡಿವೈಸ್ ಅಂತ ಇದೆಯಲ್ಲ, ಈಗ ಡಿವೈಸ್ನಲ್ಲಿ ಸೇವ್ ಆಗಿರುತ್ತೆ.